ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ನಿಧನರಾಗಿರುವಂಥದ್ದು. ನಾಳೆ ಅಂತ್ಯ ಸಂಸ್ಕಾರ ಆಗುತ್ತೆ. ಏನು ದೇವೇಗೌಡರು ಇವತ್ತು ಅವರು ಮತ್ತು ಅವ್ರ ಪತ್ನಿ ವಿಚಾರವಾಗಿ ಅವ್ರು ಹೇಳಿರುವಂಥ ಮಾತನ್ನು ಕೇಳಿದ್ರೆ ಎಲ್ಲರಿಗೂ ಒಂದು ರೀತಿ ಮನಸ್ಸು ಚುಚ್ಚುವಂಥ ಒಂದು ಮಾತುಗಳನ್ನ ದೇವೇಗೌಡರು ಹೇಳಿದ್ರು. ನೋಡಿ, ಈ ರಾಜಕೀಯ ವ್ಯವಸ್ಥೆ ಒಂದು ಕಡೆ, ಅದರ ಜೊತೆಗೆ ಮಾನವೀಯತೆ ಒಂದು ಕಡೆಗೆ. ಇವತ್ತಿನ ದಿವಸದಲ್ಲಿ ಧರ್ಮಪತ್ನಿ ಅವರು ಕಳ್ಕೊಂಡು ಅವರು ಒಂದು ಕಡೆಯಿಂದ ಮಾನಸಿಕವಾಗಿ ಒಂಥರ ಅನಾಥರಾಗಿದ್ದಾರೆ ಅಂತ ಹೇಳ್ಬೋದು. ಅಟ್ ದಿ ಸೇಮ್ ಟೈಮ್ ದೇವೇಗೌಡರು ಒಬ್ಬರು ಹುಟ್ಟು ಹೋರಾಟಗಾರರು. ಅವರಿಗೆ ಅವರ ಪತ್ನಿಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅವ್ರನ್ನ ರಾಜಕೀಯದಲ್ಲಿ ಹಾಡಿ ಹೊಗಳ್ತೀವಿ. ಒಬ್ಬ ಮುತ್ಸದ್ದಿ ರಾಜಕಾರಣಿ, ಅವರಿಗೆ ಆ ದೇವರು ಅವ್ರ ಕಷ್ಟವನ್ನು, ಅವ್ರು ಇಲ್ಲದೇ ಇರುವಂಥ ಕಷ್ಟವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಟ್ಟು ಅವ್ರನ್ನ 100 ಕಾಲ ದೇವೇಗೌಡರು ಚೆನ್ನಾಗಿರಬೇಕು ಅಂತೇಳಿ ಪ್ರತಿಯೊಬ್ಬ ಯುವಕರು ಮತ್ತು ನಮ್ಮಂಥ ರಾಜಕಾರಣಿಗಳು ಎಲ್ಲರೂ ಬಯಸ್ತೀವಿ. ಇವತ್ತಿನ ದಿವಸದಲ್ಲಿ ಅವರು ನಷ್ಟವನ್ನು ತುಂಬಲಿಕ್ಕಾಗಲಿಕ್ಕಿಲ್ಲ. ಆದರೆ ನಾವೆಲ್ಲರೂ ದೇವೇಗೌಡರ ಜೊತೆಗೆ, ಅವ್ರ ಜೊತೆಗೆ ನಿಂತುಕೊಂಡು ಮುಂದಿನ ದಿನಗಳಲ್ಲಿ ದೇವೇಗೌಡರಿಗೆ ಒಂದು ಫ್ಯಾಮಿಲಿಯಾಗಿ ನಾವೆಲ್ಲ ಇರ್ಬೋದು ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಅವ್ರ ದುಃಖವನ್ನು ಅವರೊಬ್ಬರೇ ಅದನ್ನು ನಾವು ಅನುಭವಿಸೋಕ್ಕಾಗೋದು. ಬಟ್ ನಾವು ಮಾನಸಿಕವಾಗಿ ಅವ್ರ ಜೊತೆಗೆ ಇರ್ತೀವಿ ಅಷ್ಟೇ. ಈ ರಾಜಕೀಯ ವೈಷಮ್ಯ ಇದನ್ನೆಲ್ಲ ಮರೆತು ಸಿದ್ದರಾಮಯ್ಯರು ಕೂಡ ಭೇಟಿ ನೀಡಿದರು, ಕಣ್ಣೀರನ್ನು ಒರೆಸಿದ್ರು. ಅನೇಕ ಕಾಂಗ್ರೆಸ್ನ ಮುಖಂಡರು ಭೇಟಿ ನೀಡಿದರು, ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದರು. ನಾನು ಅದನ್ನೇ ಆಗಲೇ ನಿಮಗೆ ಹೇಳಿದೆ, ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಮನುಷ್ಯತ್ವ. ದೇವೇಗೌಡರು ಒಬ್ಬ ಮುತ್ಸದ್ದಿ ರಾಜಕಾರಣಿ ಜೊತೆಗೆ ಒಬ್ಬ ಮನುಷ್ಯ ನಡುವೆ ಸಂಬಂಧಗಳನ್ನ ಅರ್ಥ ಮಾಡ್ಕೊಂಡಿರುವಂಥ ನಾಯಕ. ಬರೀ ಒಬ್ಬ ಒಂದು ಪಾರ್ಟಿಯ ನಾಯಕರಲ್ಲದೆ ಭಾಳಷ್ಟು ಮಾನವೀಯತೆ ಇರುವಂಥ ನಾಯಕ. ಈಗ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ, ಈ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತಿಗೂ ನಾವು ದೇವೇಗೌಡರನ್ನ ದೇವರು ಅಂತ ನಂಬ್ತೀವಿ. ಯಾಕೆ ಅಂದರೆ ಎಲ್ಲೋ ದೇವೇಗೌಡರು, ಎಲ್ಲೋ ಕೃಷ್ಣ. ಅಲ್ಲಿ ರೈತರನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆ ಕಷ್ಟದಲ್ಲಿರುವಂಥ ರೈತರನ್ನ ಎತ್ತಿಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವರು ಹೋರಾಟ ಮಾಡಿ ನಮಗೆ ನೀರು ಹಿಡಿದು ಡ್ಯಾಮ್ ಕಟ್ಟಿ ನೀರಾವರಿಗಳನ್ನ ಮಾಡಿ ಎಷ್ಟೋ ಜನರ ಮನೆಗೆ ದೀಪ ಆದಂಥ ದೇವೇಗೌಡರು. ಇವತ್ತು ಅವ್ರಿಗೊಂದು ಕಷ್ಟದ ಒಂದು ಸಂದರ್ಭ ಇದೆ. ನಾವೆಲ್ಲರೂ ಅವ್ರ ಜೊತೆಗೆ ನಿಂತ್ಕೊಳ್ಬೇಕು. ಅವರು ಒಂದು ಹೋರಾಟದಿಂದ ಬಂದಂಥವರು. ಏನೇ ರಾಜಕೀಯ ಡಿಫ್ರೆನ್ಸಸ್ಗಳಿದ್ದರೂ ಸಹ ಆ ಡಿಫ್ರೆನ್ಸಸ್ಗಳನ್ನೆಲ್ಲ ಬದಿಗಿಟ್ಟು ನಾವೊಬ್ಬರು ಮನುಷ್ಯರಾಗಬೇಕು ಅನ್ನೋ ಒಂದು ಸಂದೇಶ ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಇವತ್ತು ತೋರಿಸಿದ್ದಾರೆ. ದೇವೇಗೌಡರು ಒಂಥರ ಯೂನಿವರ್ಸಿಟಿನೇ, ಎಲ್ಲರಿಗೂ ಯೂನಿವರ್ಸಿಟಿನೇ. ದೇವೇಗೌಡರು ಬರೀ JDSನವ್ರಿಗಲ್ಲ, ದೇವೇಗೌಡರು ಈ ರಾಜ್ಯದ ಆಸ್ತಿ. ಅವ್ರು ನಮ್ಮ ಮತ್ತು ಅವ್ರ ನಡುವೆ ವೈಯಕ್ತಿಕವಾದಂಥ ರಾಜಕೀಯವಾದಂಥ ಡಿಫ್ರೆನ್ಸಸ್ಗಳಿರಬೇಕು. ಅದೇ ಈ ದೇಶದ ಏನಂತಾರೆ ಡೆಮೋಕ್ರಸಿದು ಬ್ಯೂಟಿ. ಅವ್ರಿಗೂ ನಮಗೆ ಡಿಫ್ರೆನ್ಸಸ್ ಇದ್ರೇ ಮಾತ್ರನೇ ರಾಜಕಾರಣ ಅನ್ಸ್ಕೊಳ್ಳೋದು. ಹಂಗಾಗಿ ಎಲ್ಲೋ ಒಂದು ಕಡೆಯಿಂದ ದೇವೇಗೌಡರು ನಮಗೆ ರಾಜಕೀಯವಾಗಿ ಭಾಳಷ್ಟು ದಾರಿ ತೋರಿಸಿದ್ರೂ ಸಹ ಕೆಲವೊಂದು ವಿಚಾರಗಳಲ್ಲಿ ಡಿಫ್ರೆನ್ಸಸ್ಸಲ್ಲಿದ್ದರೂ ಸಹ ಅವರು ಕಷ್ಟದಲ್ಲಿರುವಾಗ ನಾವು ಅವ್ರ ಕೈ ಹಿಡಿಯುವಂಥದ್ದು ನಮ್ಮ ಮಾನವೀಯ ಕರ್ತವ್ಯ ಅಂತೇಳಿ ನನ್ನ ಭಾವನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.